ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗಳಿಗೆಲ್ಲ ನಮಸ್ಕಾರ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೋಡಿ, ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ ಏನಕ್ಕೆ ಊರು ಬಿಟ್ಟು ಬಂದೆ ಅಂತ. ಸೊ ಹೇಳ್ತಾಯಿದ್ದೀನಿ ಕೇಳಿ. ನಾನು ಊರಲ್ಲಿ ಏನಕ್ಕೆ ಹೋದೆ ಅಂದರೆ, ನೋಡಿ ನಮ್ಮ ಯಜಮಾನ್ರು ಹೇಳಿದರು ಊರಲ್ಲಿ ಹೋಗೋಣ ಅಂತ ಅವ್ರು ಹೇಳಿದರು ನನಗೆ. ಸೊ ನಾನು ಇಲ್ಲೇ ಚೆನ್ನಾಗಿದೆ ಇಲ್ಲೇ ಇರೋಣ ಅಂತ ನಾನು ಕೂಡ ಹೇಳಿದೆ. ಅವರಿಲ್ಲ ಬೇಡ ಹೋಗೋಣ ಅಂತ ಅವರು ತುಂಬಾ ನನ್ನ ಜೊತೆ ಗಲಾಟೆ ಮಾಡಿಕೊಂಡ್ರು. ಸೊ ಇನ್ನು ಎಲ್ಲರೂ ಏನು ಹೇಳಿದ್ರು, ಗಂಡ ಎಲ್ಲಿರಬೇಕು ಅಲ್ಲಿರಬೇಕು ಅಂತ ತುಂಬ ಜನ ಹೇಳಿದರು ನನಗೆ ಹಿರಿಯರು. ಸರ್ ಆಯಿತು ಅಂತ ನಾನು ಊರಿಗೆ ಹೋದೆ. ಅವ್ರ ಮಾತು ಬೆಲೆ ಕೊಟ್ಟು ಅಲ್ಲೇ ಮೇನ್ ರಿಯಲ್ಲಿ ಸ್ಟೋರಿ ಸ್ಟಾರ್ಟ್ ಆಗೋದಂದರೆ, ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ಬಟ್ಟೆ ಹೊಲಿಯಕ್ಕೆ ಬಂದರೆ ಬಟ್ಟೆ ಹೊಲಿಬೋದು ಆ ಥರ ಇತ್ತು. ಸೊ ಆಲ್ರೆಡಿ ನಮ್ಮ ಮನೇಲಿ ಹೊಲಿತಾಯಿದ್ರು. ಸೊ ನಾನೇನಕ್ಕಪ್ಪ, ನನಗೂ ಕೂಡ ಅಷ್ಟು ಸರಿಯಾಗಿ ಬರಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ನನಗೆ ಕುಕ್ ಮಾಡಿ ಐಡಿಯಾ ಇತ್ತು, ಕುಕ್ಕಿಂಗ್ ನಾನು ಮಾಡ್ತೀನಿ ಯಾವಾಗಲೂ. ಸೊ ಹಾಗಾಗಿ ನಾನೇನು ಮಾಡಿದೆ, ಬಜ್ಜಿ ಮಾಡಿದೆ. ಬಜ್ಜಿ ಮಾಡಿದೆ ಅನ್ನೋಕ್ಕೇನು ಮಾಡಬೇಕಂತ ಡಿಸೈಡ್ ಮಾಡಿಕೊಂಡು ಮಾಡೋಣ ಅಂತ ರೆಡಿಯಾಗಿ, ಅದು ಕೂಡ ನಾನು ಡಿಸೈಡ್ ಕೂಡ ನಾನು ಒಬ್ಬಳೇ ಮಾಡಿಲ್ಲ. ನಾನು ಕೂಡ ದೇವ್ರ ಹತ್ರ ಬೇಡ್ಕೊಂಡೆ, ದೇವಿ ಹತ್ರ ಕೇಳ್ಕೊಂಡೆ, ಅಮ್ಮ ನಾನು ಇಲ್ಲಿ ಇರಬೇಕು, ನಾನು ನಿಮ್ಮ ಮುಂದೆ ಏನು ದಾರಿ ತೋರಿಸ್ತೀಯ ಏನಿಲ್ಲ ಅಂತ ಕೇಳ್ಕೊಂಡೆ ಅಮ್ಮನ ಹತ್ರ. ನನಗೆ ಅಮ್ಮ 2 ಹೂವು ಕೊಟ್ಟಳು ಮಾಡು ಅಂತ. ನಾನು ಅದು ಕೂಡ ನಾನು ಭಯ ಬಿದ್ದೆ, ಎಲ್ಲರೂ ಏನಂತಾರೆ ಏನಿಲ್ಲ ಅಂತ ತುಂಬ ಭಯ ಬಿದ್ದೆ. ಸೊ ನಮ್ಮ ಜನ ಫುಲ್ ಸ್ಟ್ರಿಕ್ ಅಂತ ಅಂತಾರೆ, ನನಗೆ ಗೊತ್ತಿರೋ ಅಷ್ಟು. ಸೊ ನಾನೇನು ಮಾಡಿದೆ, ಅಮ್ಮನ ಹತ್ರ ಬೇಡಿಕೆ ಇಟ್ಟೆ, ನೋಡಮ್ಮ ನಾನು ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ನನಗೆ ಏನಾದರೂ ದಾರಿ ತೋರಿಸು, ಇಲ್ಲ ಹಾಗೆ ಮಾಡಬೇಕಾ ಮಾಡಬೇಡ ಅಂತ ಕೇಳ್ಕೊಂಡ್ಮೇಲೆ ಅಮ್ಮ 2 ಹೂವು ಕೊಟ್ಟರು ಬಲಗಡೆಯಿಂದ. ಆವಾಗಲೇ ನನಗೆ ಫುಲ್ ಖುಷಿ ಆಯಿತು. ಮಂಗಳವಾರ ಇತ್ತು ಅವತ್ತು, ಮಂಗಳವಾರ ಇತ್ತು. 2 ಹೂವು ಕೊಟ್ಟು ಆವತ್ತಿನ ದಿವಸನೇ ನಾನು ಸ್ಟಾರ್ಟ್ ಮಾಡಿದೆ ಬಜ್ಜಿ ಕೊಟ್ಟು. ಅವರೇನೋ ಇಲ್ಲ ನೋಡಿ, ಇದು ಸ್ಟೋರಿ ಏನಪ್ಪ ಅಂದರೆ, ಹೂವು ಕೊಟ್ಟಾದಮೇಲೆ ನನ್ನ ಹತ್ರ ಮಾಡುವಂಥ ಅಮ್ಮ ಏನೋ ಅಪ್ಪಣೆ ಕೊಟ್ಟರು, ಬಟ್ ದುಡ್ಡಿಲ್ಲ. ಎಂಥ ಪರಿಸ್ಥಿತಿ ಅಂದರೆ ಹೇಳ್ಕೊಳಕ್ಕೂ ತುಂಬ ಬೇಜಾರಾಗುತ್ತೆ, ಬಟ್ ಆದ್ರೆ ಹೇಳಲೇಬೇಕಿದ್ದು. ನಾನು ದುಡ್ಡಿತ್ತು ಇಲ್ಲ ಅಂತಿಲ್ಲ. ಸೊ ಬೆಂಗಳೂರಲ್ಲಿ ನಾನು ಪೋಸ್ಟ್ ಆಫೀಸಲ್ಲಿ ಇತ್ತು, ಇಲ್ಲಿಗೆ ಬರೋಷ್ಟು ಟೈಮ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಹೀಗೆ ದುಡ್ಡಿಲ್ಲ ಏನಿಲ್ಲ ಅಂತ ನಂಬ್ತಿರೋ ಬಿಡ್ತಿರೋ ಅವ್ರ ಜನಗಳು ಏನು ತಿಳ್ಕೊತಾರೆ ಗೊತ್ತಿಲ್ಲ. ನಮ್ಮ ಪಕ್ಕದಲ್ಲಿರೋರು ಅವರು ನಮಗೆ ಚಿಕ್ಕಪ್ಪ ಆಗಬೇಕು, ಕಾಕ ಆಗಬೇಕು. ಅವರೇನಂದರು, ನಾನು ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಅವ್ರ ಹತ್ರ ನಾನು ಹೇಳ್ಕೊಂಡೆ. ಫ್ರೆಂಡ್ಲಿ ಒಂಥರ ಖುಷಿಯಾಗಿ ಹೇಳ್ಕೊಂಡೆ. ನನಗೆ ಅಣ್ಣ ತಮ್ಮಂದ್ರಲ್ಲಿ ಬೆಳೆದ ರೂಢಿ ಇದೆ. ಸೊ ಹಾಗೆ ನಾನು ಎಲ್ಲರ ಜೊತೆ ಫ್ರೀಯಾಗಿರ್ತೀನಿ. ಅದನ್ನು ಮೈಂಡ್ ಬೇರೆಯೇ ಯೋಚನೆ ಮಾಡ್ತಾರೆ ಜನಗಳು ಅನ್ನೋಕ್ಕೆ ಎಲ್ಲರೂ ಅಲ್ಲ, ಕೆಲವೊಬ್ಬರು ಇದ್ದಾರೆ, ಅವ್ರು ಹೇಳ್ತಾಯಿದ್ದೀನಿ ನಾನು. ಅವರು ನನಗೆ ಎಲ್ಲ ರೇಷನ್ ತಂದುಕೊಟ್ರು, ಅಂದರೆ 1-2 kg ಹಿಟ್ಟು, ಬಜ್ಜಿ ಹಿಟ್ಟು, ಎಣ್ಣೆ ಎಲ್ಲ ತಂದುಕೊಟ್ರು. ಅವರು ಹೆಂಡ್ತಿ ನಿಜವಲ್ಲ, ಅವರು ತುಂಬ ಒಳ್ಳೆಯವರು. ಅವ್ರು ನನಗೆ ಗ್ಯಾಸ್ ಇರಲಿಲ್ಲ. ಸೊ ಅವ್ರ ಹತ್ರ ಗ್ಯಾಸ್ ಇತ್ತು, ಅಂದರೆ ಒಲೆ ಇತ್ತು. ನಾನು ಮನೇಲಿರೋ ಗ್ಯಾಸ್ ಒಲೆ ಮೇಲೆ ಮಾಡ್ತಿದ್ದೆ. ಸೊ ಅವ್ರು ಏನಂದರು, ಒಲೆನ ತಂದುಕೊಟ್ರು, ದೊಡ್ಡ ಒಲೆನ, ಇನ್ನೂ ಕೂಡ ನಮ್ಮ ಮನೇಲೇ ಇದೆ ಅಲ್ಲಿ. ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಹಾಗೆ ಸಣ್ಣದಾಗಿ ನಡೀತಾ ಹೋಗ್ತು. 2 ತಿಂಗಳು ಯಾರೂ ಏನೂ ಅನ್ನಲಿಲ್ಲ, 1 ತಿಂಗಳು 2 ತಿಂಗಳು ಯಾರೂ ಏನೂ ಅನ್ನಲಿಲ್ಲ. 3ನೇ ತಿಂಗಳು ಬಂತು. ಸೊ ನಾವು ಯಾವಾಗಂದರೆ, ನಾವು ಬೆಂಗಳೂರಿಂದ ಸಾಮಾನು ತೊಗೊಂಡೋಗಿದೆ, ಮೈಂಡ್ ಫುಲ್ ಚೇಂಜ್ ಆಯಿತು. ನಾನು ಇಲ್ಲಿಂದ ಸಾಮಾನು ತೊಗೊಂಡೋದೆ, ನಾಳೆಗೆ ನನಗೆ ಇಷ್ಟಕ್ಕೆ ಯಾರ ಹತ್ರ ಕೇಳೋಕ್ಕೂ ಆಗಲ್ಲ ಅಂಥೇಳಿ ನಾನು ಇಲ್ಲಿಂದ ಸಾಮಾನು ತೊಗೊಂಡೋದೆ, ಬಟ್ಟೆ ತೊಗೊಂಡೋದೆ, ಪ್ರತಿಯೊಂದು ತೊಗೊಂಡೋದೆ. ಸೊ ಇದ್ದಷ್ಟರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತನೂ ಕೂಡ ನನಗೆ ಹೋದೆ. ನಾನು ಹೊಟ್ಟೆ ಮೇಲೆ ನೀವು ಹೊಡೆದ್ರಿ, ನನಗೇನು ತೊಂದರೆ ಆಗಿಲ್ಲ. ನಾನು ದೇವ್ರು ನೀನು 1 ರೂಪಾಯಿ ಕಸ್ಕೊಂಡ್ರೆ ನನಗೆ 2 ರೂಪಾಯಿ ಕೊಟ್ಟ. ಆದರೂ ಏನಕ್ಕೆ ನಾನು ಏನು ತಪ್ಪು ಮಾಡಿದೆ ಅಂತ ನೀವು ಇಲ್ಲ ಈ ಥರ ಅಂದ್ರಿ. ಮಾಡದೇ ಇರೋ ತಪ್ಪು ಏನೂ ಮಾಡಿಲ್ಲ ನಾನು. ಹೌದ್ರಿ, ಆ ಜನ ಮಾಡಬಾರ್ದು ಈ ಜನ ಮಾಡಬಾರ್ದು ಅಂತ ಹೇಳಿದ್ರಲ್ಲ,
ಆ ಜನ ಈ ಜನ ಮುಂಚೆ ಇತ್ತು, ಇವಾಗಿಲ್ಲ. ಇವಾಗ ದುಡ್ಡಿದ್ರೆ ಬನ್ನಿ ಕುತ್ಕೊಳ್ಳಿ ಅಂತಾರೆ. ದುಡ್ಡಿಲ್ಲ, ಮನೆ ಹತ್ರ ಹೋಗಿ ಒಂದು 100 ಕೊಡು 50 ಕೊಡೋನು ಅದೇ ಜನ, ಏನಪ್ಪ ಇವಳು ಇವಾಗ ಡೈಲಿ ಬರ್ತಾಳೆ ಮನೆ ಹತ್ರ ಅಂತಾರೆ. ಅದೇ ಜನನೇ. ದುಡಿದ್ರೆ ದುಡ್ದು ಏನೋ ಒಂದು ಮಾಡ್ತಾಯಿದ್ದಾಳೆ ಅಂದರೆ ಅದಕ್ಕೆ ಬೆಂಬಲ ಕೊಡಿ, ಕಾಲು ಎಳಿಯೋಕ್ಕೆ ನೋಡೋಕೆ ಹೋಗಬೇಡಿ. ಹೌದು, ಆ ಜನ ಈ ಜನ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ನಾನೇನು ರೀ ಅಂಥದ್ದೇನು ಮಾಡಿದೆ? ಏನೋ ಅವ್ರು ಮುಸ್ರೆ ತೊಳೆಯೋಕೆ ಹೋದ್ನ, ಅವ್ರು ಬಟ್ಟೆ ಒಗಿಯೋಕೆ ಹೋದ್ನ, ಏನು ರೀ ಮಾಡಿದೆ? ಒಂದಿಷ್ಟು ಬಜ್ಜಿ ಮಾಡ್ತಿದ್ದೆ. ಸಣ್ಣ ಮಕ್ಕಳು ಬರ್ತಿದ್ರು, ದೊಡ್ಡವರು ಬರ್ತಿರ್ಲಿಲ್ಲ. ತೊಗೊಂಡೋಗ್ತಿದ್ರು ಹೊರತು ಅಲ್ಲೇ ತಿಂತಿರ್ಲಿಲ್ಲ. ಅವರು ತೊಗೊಂಡೋಗ್ತಿದ್ರು. ಏನೋ ಒಂದು 50 100 ಏನೋ ಸಣ್ಣದಾಗಿ ನಡೆದಿತ್ತು. ಸೊ ನಾ ಇನ್ನೂ ಏನೇನೋ ಮಾಡಬೇಕನ್ನೋ ಆಸೆ ಇತ್ತು. ಅದೇ ಜನನ ದುಡ್ಡಿಲ್ಲ ಅಂದರೆ ಕೊಡ್ತೀರಾ ನೀವು? ಕೊಡಲ್ಲ ತಾನೇ? ಕೊಡಂಗಿದ್ರೆ ಮಾತಾಡಿ. ಕೊಡ್ತೀರಿ, ಮನೆ ನಡೆಸ್ತೀರಿ ಅಂದರೆ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀರಿ. ಇಲ್ಲಾಂದರೆ ಬೇರೆಯವ್ರ ಸಂಸಾರಲ್ಲಿ ಮೂಗು ತೂರಕ್ಕೆ ಬರಬೇಡಿ. ಫಸ್ಟು ನಿಮ್ಮ ಸಂಸಾರ ನೀವು ನೋಡ್ಕೊಳ್ಳಿ, ನಿಮ್ಮ ಫ್ಯಾಮ್ಲಿ ನೀವು ನೋಡ್ಕೊಳ್ಳಿ. ಮತ್ತೊಬ್ಬರ ಫ್ಯಾಮ್ಲಿಯಲ್ಲಿ ಬರಬೇಡಿ, ಮತ್ತೊಬ್ಬರ ಫ್ಯಾಮ್ಲಿ ಬಗ್ಗೆ ಮಾತಾಡೋಕೆ ಹೋಗಬೇಡಿ. ಯಾರ ಹತ್ರನೂ ಕೈ ಚಾಚಲಾರ್ದಂಗೆ ಬದುಕು ತೋರಿಸ್ತಾ ಇದ್ದೀನಿ ಅವ್ರ ಜೊತೆಗೆ ನಾನು. ಅವ್ರು ಹೆಂಗಿದ್ದಾರೆ ಅಂತ ನಿಮ್ಮ ಊರ ಜನಕ್ಕೆ ಗೊತ್ತು. ಮುಂಚೆ ಯಾವ ಥರ ಕುಡಿತಿದ್ರು, ಯಾವ ಥರ ಇದ್ದರು ಅವರು ಅಂತ. ಅವ್ರನ್ನ ಒಂದು ನೆಟ್ಟಿಗೆ ಮಾಡ್ಕೊಂಡು ಅವ್ರ ಜೊತೆ ನಾನು ಚೆನ್ನಾಗಿ ಬಾಳ್ವೆ ಮಾಡ್ತಾಯಿದ್ದೀನಲ್ಲ, ನಿಮಗೆ ಆಗ್ತಾಯಿಲ್ಲ, ಸಂಕಟ ಆಗ್ತಾಯಿದೆ. ಅದನ್ನು ಹಿಂಗೆ ಬಾಳ್ತಾ ಇದ್ದಾಳೆ ಇವಳು ಅಂತ. ಏನೋ ಒಂದು ದಿಕ್ಕಪಾಲು ಮಾಡ್ಬೇಕನ್ನೋದಿತ್ತು ಎಲ್ಲರ ಮೈಂಡಲ್ಲಿ, ಅದು ಚೇಂಜ್ ಮಾಡಿದ್ದೀನಿ ನಾನು. ಅದನ್ನು ಫಸ್ಟು ಮೈಂಡಿಂದ ತೆಗೆದು ನಿಮ್ಮ ಸಂಸಾರ ನೀವು ನೆಟ್ಟಿಗೆ ಸಗಿಸ್ಕೊಂಡು ಹೋಗಿ ಅಷ್ಟೇ. ಬೇರೆ ಸಂಸಾರಲ್ಲಿ ಮೂಗು ತೂರಕ್ಕೆ ಬರಬೇಡಿ. ಇಲ್ಲ ಮೂಗು ತೂರ್ತೀನಿ ಅಂದರೆ ನಮ್ಮ ಸಂಸಾರನೂ ನೀವೇ ನೋಡ್ಕೊಂಬಿಡಿ. ಹಾಗಾದರೆ ಸರಿ ಹೋಗುತ್ತೆ. ನಾನು ಇಷ್ಟು ಮಾತಾಡ್ತಿರ್ಲಿಲ್ಲ, ಬಟ್ ಆ ಥರ ನಂಗೆ ಬೇಜಾರಾಗಿದ್ದಕ್ಕೆ ನಾನು ಮಾತಾಡ್ತಾ ಇರೋದು. ಸಾರಿ, ನಾನೇನಾದರೂ ಮಾತಾಡಿದ್ರಲ್ಲಿ ತಪ್ಪಿದರೆ. ಎಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿಗೆ ಯಾರಿಗೂ ಬೈದಿಲ್ಲ. ಸೊ ಕೆಲವೊಬ್ಬರು ನಮ್ಮೂರಲ್ಲಿರೋ ಜನಕ್ಕೆ ನಾನು ಬೈದಿರೋದು. ಒಪ್ಪನಾಗಿ ಹೇಳ್ತಿದ್ದೀನಿ. ನಾಳೆಗೆ ಅವ್ರು ನನ್ನ ಕರೆದ್ರೂ ಖುಷಿ, ಕರಲಿಲ್ಲ ಅಂದರೂ ಖುಷಿ. ಬೇರೆ ಸಂಸಾರಲ್ಲಿ ಮೂಗು ತೂರಲಿಲ್ಲ ಅಂದರೆ ಅಷ್ಟೇ ಸಾಕು. ಅವ್ರ ಸಂಸಾರ ನೆಟ್ಟಿಗೆ ನೋಡ್ಕೊಂಡು ಹೋಗಲಿ ಅಷ್ಟೇ ನನಗೆ ಕೇಳೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನೇನಾದರೂ ಮಾತಾಡಿದ್ರಲ್ಲಿ ತಪ್ಪಿದರೆ.